ಅಕ್ಷರತೆ ಕಲಿಸು ಮಾಸ್ತರಪ್ಪ. ಈ ಓದಕ ಬರಕ ಬರಂಗಿಲ್ಲಲ್ಲ, ಅವರಿಗೆ ಪರೀಕ್ಷೆ ತಗೊಂತೀನಿ ಅಂತ ಹೇಳಿನಿ. ಒಬ್ಬನ ನಮಗನು ಬರಕತೆ ಇರಲ್ಲ. ಎಲ್ಲರೂ ಹೋಗ್ಯಾರ ನೋಡ್ತೀನಿ ತಡ್ರಿ. ಲೇ ಮುದ್ದೇಶ, ನಮ್ಮ ಉದ್ದೇಶ ಓದ್ರಾಕತ್ತೀನಿ. ಇಟ್ಟು ಬಂದಿದ್ರಿ ಇಲ್ಲಿ ನಮ್ಮ ಉದ್ದೇಶ ಕರಿತೀನಿ ತಡ್ರಿ. ಲೇ ಮುದ್ದೇಶ, ಹಿಂಗಾದ್ರೆ ಅದು ರಾತ್ರಿ ಶಾಲೆ ಆಗಲ್ಲ, ಅದು ಹಗಲಿ ಶಾಲೆ ಆಗ್ತೈತಿ. ಹಿಂಗಾದ್ರೆ ಬರಲ್ರಿ ನಮ್ಮ ಮಗ. ಮ್ಯೂಸಿಕ್ ಕೊಟ್ರ ಈಗ ಬರ್ತಾ ನೋಡ್ರಿ. ಬಾರ ಮಗನ ಬಾ, ಕೊಡ ಸೌಂಡ್ ಕೊಡ. ಬೆಳ್ಳ ಬೆಳ್ಳತಾನೆ ಇವತ್ತು ಅಳಸ ಮಗನ ಒಳಗೆ ಪರಮಾತ್ಮಗೆ ನಟ್ಟಂಗೆ ಈಜಿ ಆಗಿ ಬಿಡ್ತಿಲ್ಲ. ಮುದ್ದೇಶ ಯಾರೇ ಮಕ್ಕಳ್ರೆ 90 ಹೊಡೆದ ಅಡ್ಡ ತಿಂಡ ಕಾಲಾಗ ಬರ್ತೀರ. ಏ ಮುದ್ದೇಶ, ನೆಚ್ಚ ಕಣ್ಣು ಬಂದವನು. ಲೇ ಮುದ್ದೇಶ, ಮೇಷ್ಟ್ರು ಇಲ್ಲ ಕೂಸ್ಟ್ರು. ತಪ್ಪಾಯ್ತು. ಲೇ ಇವತ್ತು ಪರೀಕ್ಷೆ ತಗೊಂತೀನಿ ಅಂತ ಹೇಳಿದ್ನಿಲ್ಲ. ಹೌದ್ರಿ. ಎದಕ್ಕೆ ಲೇಟ್ ಆಗಿ ಬಂದಿ? ಮರ್ಯಾದಿಂದ ಹೇಳ ಮಗನ. ನಾ ಹೇಳಿದ್ರೆ ನೀವು ನಂಬಂಗಿಲ್ರಿ. ಏ ನಂಬ್ತೀನಿ. ನಂಬಂಗಿಲ್ರಿ. ನಮ್ಮ ತಾಯಿ ಅಣ್ಣಗೆ ನಂಬ್ತೀನಿ. ಎದಕ್ಕೆ ಲೇಟ್ ಆಗಿ ಬಂದಿ ಹೇಳ ಕರೆಕ್ಟ್ ಆಗಿ. ನಿಮ್ ತಾಯಿ ಹಾನಿ ಮಾಡ್ರಿ ನಂಬೇಕು. ನಂಬ್ತೀನಪ್ಪ. ಬೆಳಗ್ಗೆ ಎದ್ದು ಹಲ್ಲು ಉಜ್ಜುವಾಗ ನಮ್ಮ ಮನೆಗೆ ಯಾರು ಬಂದಿದ್ರೆ ಗೊತ್ತನ್ರಿ? ಯಾರು ಬಂದಿದ್ರಪ್ಪ ನಿಮ್ಮ ಮನೆಗೆ? ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಬಂದಿದ್ರು. ಹುಚ್ಚು ನನ್ನ ಮಗನ, ಇದನ್ನ ನಾನು ನಂಬಬೇಕು. ಹೋಗ ಮಗನ ನಂಬಲ್ಲ. ಏ ನಂಬಲ್ಲೇ. ಮತ್ತೆ ನಿಮ್ಮ ತಾಯಿ ಮ್ಯಾಗ ಹಾನಿ ಮಾಡಿರಲ್ಲ ನೀವು. ಯಪ್ಪ ಅಣಿ ಯಾಕೆ ಹಿಡಿಸ್ಕೊಂಡನಂತ ನನಗೆ ಈಗ ಗೊತ್ತಾಯ್ತ್ರಿ. ನಂಬತೀನಿ. ಎದಕ್ಕೆ ಬಂದಿದ್ರು ಮರ್ಯಾದಿಂದ ಹೇಳ ಮಗನ. ಎದಕ್ಕೆ ಬಂದಿದ್ರ ಅಂದ್ರೆ ಹೊರದೇಶದೊಳಗ 100 ಜನ ರೈತರು ಕಂಬಿದ್ದಿದ್ರಂತ್ರಿ. ಅದಕ್ಕೆ ಐಹೊಳಿ ಊರೊಳಗೆ 100 ಜನ ರೈತರು ಬೆಳಗಾವಿ ಏರ್ಪೋರ್ಟಿಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತು. ನಿಮ್ಮನ್ನು ಕಳಿಸ್ಬೇಕಂತ ಮಾಡಿದ್ಯಾ? ಇಲ್ಲೇ ಮುದ್ದೇಶ ಕಳಿಸ್ಬೇಕಿಲ್ಲಿ. ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ, ವಿಮಾನದಾಗ ಕುಂದ್ರಬೇಕು, ಹಾರಿ ಹೋಗ್ಬೇಕು ಅಂತ. ಆದ್ರೆ ನೀವು ರೈತರಂಗ ಅನಿಸ್ಲಿಲ್ಲ. ಮತ್ತೆ ಹೆಂಗ ಕಂಡೆ? ಮಾಮ ಲೇ ಲೇ ಲೇ, ಈ ಬೌಡಿನ ಅಟ್ಟು ಸಳ ತಿಳ್ಕೊಬೇಡಲಿ, ಅಟ್ಟು ಸಳ ತಿಳ್ಕೊಬೇಡ. ಇದು ಖಾರ ತಿಂದು ಬೆಳೆದ ಲೇ, ಖಾರ ತಿಂದು ಬೆಳೆದ ದೇಹ. ನೋಡಿ, ಖಾರ ತಿಂದು ಬೆಳೆದ ದೇಹ. ಎಡ್ ತಿಂತೀರಿಪ್ಪ ಖಾರ? ಲೇ ಖಾರ ತಿಂದು ಸಂಜೆ ಮುಂದೆ ಚೆರ್ಗಿ ತಗೊಂಡು ಹೋಗಿ ಕುಂತ್ರ ಮುಂಜಾನೆ ಹೇಳೋದ್ರಾಗ ಇಟ್ಟಿಟ್ಟದ ಮೆಣಸಿನಕಾಯಿ ಗಿಡ ಬೆಳೆದಿರ್ತಾವಲೇ. ಅಟ್ಟು ಪವರ. ನಮ್ಮದೇನ್ ದೊಡ್ಡ ಭಾರಿ ರೀ. ನನ್ನ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಅಲ್ಲೇ 6 ತಿಂಗಳು ಕೋಮಾದಾಗ ಹೋಗಿರಿ ನೀವು. ಏನು ದೊಡ್ಡ ಫ್ಯಾಮಿಲಿ ರೀ ಮಗ. ನಮ್ಮ ಅಪ್ಪನು ಖಾರ ತಿಂತಾನ. ಖಾರ ತಿಂದು ಹೋಗಿ ಕುಂತ್ರ 5 ಕಿಲೋಮೀಟರ್ ಗಟ್ಲೆ ಘಾಟ್ ಎದಿರ್ತದ್ರಿ. ಏನು ಗಬ್ಬು ಫ್ಯಾಮಿಲಿ ರೀ ಮಗಂದು. ನಮ್ಮ ಅಪ್ಪನ ಬಗ್ಗೆ ಬಿಡ್ರಿ ನೀವು. ಬಿಟ್ಟೆ. ನನ್ನ ಬಗ್ಗೆ ಹೇಳಿದ್ರೆ ಗಡ ಗಡ ನಡಗತ್ತೀರಿ ನೀವು. ನಿಂದೊಂದೈತೆ? ಹೌದು. ಹೇಳತ್ತ. ನಾನು ಖಾರ ತಿಂತೀನಿ. ಖಾರ ತಿಂದು ಹೋಗಿ ಕುಂತು ಮನೆಗೆ ಬರುದ್ರಾಗ ಮನಿ ಹಂದಿಗಳ ತಿರುಗಾಡ್ತಿರ್ತಾವ. ಎದಕ್ಕೆ ಅಷ್ಟು ಗೊತ್ತಾಗಲ್ರಿ. ಕಾರ್ ಹತ್ತಿರ್ತೈತ್ರಿ, ಸಕ್ರೆ ಕೊಡ್ರಿ ಅಂತ ಕೇಳ್ತಿರ್ತಾವ. ಅಲ್ಲಪ್ಪ, ಹಂದಿಗಳು ಈ ನಮ್ಮನೆ ಕೇಳ್ತಾವ ಅಂದ್ರೆ ಮಗ ಹೆಂಗಾರ ತಿಂದಿರ್ಬೇಕಲೇ ಮುದ್ದೇಶ. ಎಕ್ಸಲ್ ಹೇಳಿನಿ, ಇದನ್ನ ಕುಡಿಬಾರ್ದಲಿ. ಇದನ್ನ ಕುಡಿಯೋ ಬದಲಿ ಹಾಲು ಕುಡಿಲಿ. ಹಾಲು ಶಕ್ತಿ ಬರ್ತೈತಿ, ಶಕ್ತಿ. ಓ, ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ. ನೀವು ಕುಡಿತೀರೇನು? ಕುಡಿತೀನಿ. ಶಕ್ತಿ ಬಂದೈತೇನ್ರಿ? ಮನಗಡ ಬಂದತ್ತೋ ಮಗಲ, ಮನಗಡ ಬಂದತಿ. ಹಂಗಂದ್ರ ನೋಡೋಣ, ಅದು ಲೈಟ್ ಕಂಬಾಳಿಗೆ ಆಡಸ್ರಿ. ಅದು ಹಾಕೈತೇನ್ರಿ? ಲೈಟ್ ಕಂಬಾಳಿಗೆ ಆಡ್ಸ್ಬೇಕೈತ್ರಿ? ಆಗಲ್ಲ. ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ. ಅದ ಹಾಲು ಕುಡಿದ್ರೆ ಲೈಟ್ ಕಂಬಾಳಿಗೆ ಆಡಲ್ರಿ. ಅದ ಇದನ್ನ ಕುಡೀರಿ. ಇದನ್ನ ಲೈಟ್ ಕಂಬಾಳಿಗೆ ಆಡಸ ಅವಶ್ಯಕತೆನೇ ಇಲ್ಲ. ಹಿಂಗ ತಿರುಗಿ ನೋಡಿದ್ರೆ ಸಾಕು, ಕಂಬ ತಾನೇ ಅಳಿಗಾಡ್ತದ್ರಿ. ಅಲ್ಲಪ್ಪ ಅಪ್ಪ, ಹಿಂಗ್ ಕೂಗೊಡ್ಬಿಡ್ರ ಮಗ. ಮತ್ ಜಿಗಿದಾಡ್ತಾನ ತಂದ ಶ್ರೇಷ್ಠ ಅಂತ ಮತ್ ಹೊಡಿತೀರಿ. ತಡಿ, ಆ ಮಗನ ಬಿಡೋದು ಬೇಡ. ಸಮಾಧಾನ ತಡ್ರಿ. ಆ ಮಗನ ಇನ್ನ ಜಾಲಾಡಿಸ್ಬಿಡ್ತೀನಿ ಪೂರ್ತಿ. ನಮ್ ಬಳಗ ಐತಿ, ಅದು ನೀರ್ ಹಾಕ್ಲಾರ್ದು ಹೊಡೆದೈತಿ ಕ್ಯಾಂಡಿಡೇಟ್. ಅದು ಒರಿಜಿನಲ್ ಚಾಯ್ಸ್, ಹೈವರ್ಸ್, ಲೋಕಲ್ ಬೆಂಗಳೂರು. ಅಳಗಾಡ್ಬೇಡ, ಸುಮ್ಮನೆ ಅಂದ್ರೆ ಹೇಳ್ತೇನೆ. ನನಗ ಇವತ್ತ ನನಗೆ ಬಹಳ ಖುಷಿ ಆಗೈತೆ ನೋಡು. ನಮ್ಮ ಮೈಲಾರಂಗೇಶ್ವರ ಜಾತ್ರೆ ಮಹೋತ್ಸವದ ಕಾರ್ಯಕ್ರಮಕ್ಕ ನಮ್ಮ ತಾಯಂದ್ರೆ ಎಷ್ಟು ಜನ ಬಂದು ಕುಂತಾರ ಇಲ್ಲಿ ಮುಂದ. ಒಂದ್ಸಲ ಜೋರಾಗಿ ಚಪ್ಪಳ ಬರಲಿ ತಾಯಂದ್ರಿಗೋಸ್ಕರ. ಹೊಡಿಬೇಡ್ರಿ, ಕೈ ಮುಗಿತೀನಿ, ಹೊಡಿಬೇಡ್ರಿ. ನಮಗ್ ಹುಲ್ಲು ಮಾಡಾಕತ್ತನ್ರಿ ಮಾಸ್ತರ. ನಾಯಕ್ ಹುಲ್ಲು ಮಾಡ್ಲಿ ಅವ್ರಿಗೆ. ಐಹೊಳಿ ಊರ್ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು ಮಾಸ್ತರ. ಯಾಕೆ ಏನಾಗೈತಿ? ಎಲ್ಲಾ ಹೆಣ್ಮಕ್ಳು ಮುಂದೆ ಎದಕ್ ಬಂದು ಕೂತಾರ ಗೊತ್ತನ್ರಿ? ಎದಕ್ ಬಂದು ಕೂತಾರಪ್ಪ? ಇಟ್ಟು ಮಂದಿ ಮನ್ಯಾಗ ನಮ್ಮ ಅಣ್ಣದಾರಿಗೆಲ್ಲ ಮುಸ್ರಿ ತೊಳಿ ಲೆಕ್ಕ ಚಾರ ಮೇಕಪ್ ಮಾಡ್ಕೊಂಡು ಮುಂದೆ ಬಂದು ಕೂತಾರ ಎಲ್ಲ. ಏನ ತಪ್ಪಾಯ್ತು? ಏನು ತಪ್ಪಾಯ್ತು? ಗಂಡ ಹೆಂಡತಿ ಅಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತ್ರಪ್ಪ. ಅಂದ್ರ ನಮ್ಮ ಮಾಸ್ತರ್ನು ತಿಕ್ಕಿ ಬಂದಾನ ತರ್ತಲಿ. ಮತ್ತ ನನ್ನ ಬುಡಕ ಬರ್ತೀಯಲ್ಲ ಲೇ. ಸೀದಾ ನಿಂತು ಮಾತಾಡ್ರಿ. ನೀವು ಯಾಕೆ ಅಳಿಗಾಡ್ತೀರಿ ಮೇಡಮ್? ನೀವು ಸೀದಾ ನಿಂತು ಮಾತಾಡ್ರಿ. ಹೊಟ್ಟೆ ಅಳಿಗಾಡ್ಬೇಡ್ರಿ, ಸುಮ್ ಕುಂದ್ರಿ. ಹೊಟ್ಟೆ ಅಳಿಗಾಡ್ಬೇಡ್ರಿ.
ಅವ್ರಲ್ಲಿ ಮಗನ ನೀ ಅಳಿಗಾಡಕತ್ತಿ ನಿನ್ನ ಒಳಗಿನ ಪರಮಾತ್ಮ ಅಳಿಗಾಡ್ಸಕತ್ತಾನ. ತಿಳ್ಕೋರಿ ಏನ ಇಟ್ಟು ದಿನ ಪರಮಾತ್ಮ ಎಲ್ಲಿದ ಪರಮಾತ್ಮ ಅಲ್ಲಪ್ಪ ಯಪ್ಪ ಈ ಮಗ ತಂದ ಶ್ರೇಷ್ಠ ಅನ್ನ ಒಟ್ಟ ತಾನು ಬಿಡೋದೇ ಇಲ್ಲ ಅಲ್ಲೇ ನಾ ಅದಕ್ಕಲ್ಲಿ ಮತ್ತೆ? ತಾಯಂದ್ರ ಬಗ್ಗೆ ಯಾಕೆ ಕೇಳಿದ್ನಿ ಅಂದ್ರ ನಮ್ಮ ತಾಯಂದ್ರ ಬಗ್ಗೆ ಒಂದು ಎರಡು ಪ್ರಶ್ನೆ ಕೇಳ್ಬಿಡ್ತೀನಿ. ಬೇಕಾದಕ್ಕೆ ಅವ್ರು ಯಾರು ಕುಡಿದ್ರು ಶಬಾಷ್ ಕೇಳ. ಹಾ. ಒಂದು ತಾಸಿಗೆ ಹಾ. ಒಬ್ಬಾಕೆ ಹೆಣ್ಮಗಳು 6 ಚಪಾತಿ ಮಾಡಿದ್ರ ಏನು ಒಗ್ಯಾನ ಬಡ್ದಂಗ್ ಬಡಿತಾರನ್ರಿ ಇಲ್ಲ 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 ಹಿಂಗ್ 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 ಹಾ. 6 ಚಪಾತಿ ಮಾಡಿದ್ರ ಅದೇ ಒಂದು ತಾಸಿನೊಳಗ 6 ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಎಷ್ಟು ಚಪಾತಿ ಮಾಡ್ತಾರ ಹೇಳ ಮಗನ. ನಮ್ಮ ಅಪ್ರಾಣಿ ಮಾಡಿ ಹೇಳ್ತೀನಿ ಅವ್ರು ಒಂದು ಚಪಾತಿ ಮಾಡೋದಿಲ್ರಿ ಅವ್ರು ಯಾಕೋಲೆ ಇಬ್ರು ಹೆಣ್ಮಕ್ಳು ಕೂಡಿದ್ರೇನೆ ಜೊತೆಯಲ್ಲಿ ಅವ್ವಾರ ನಿಮ್ದು ಧಾರಾವಾಹಿ ಪುರಾಣ ತೆಗದ ಮಗವ. ಸೀತಾರಾಮ ಅಯ್ಯೋ ಅಣ್ಣಯ್ಯ ಮುಸ್ ನಾಗಿನಿ ಮುಸ್ ಮುಸ್ ಇದ್ರಾಗ ಬೀಜ ಆಗತ್ತಾರ 6 ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರು ಮುಗಿದು ಹೋತ ಹಾ. ನಮ್ಮ ಗಂಡಸರ ಬಾಯಾಗ ಮೊನ್ನೆ ಹಾಕ್ತಾರ ಅವ್ರು ಯಪ್ಪ ಅವರ ನಿಮಗ ಕೈ ಮುಗಿದು ಕೇಳ್ತೀನ್ರವ ನಿಮಗ ಧಾರಾವಾಹಿ ನೋಡೋದು ಬೇಡ ನಂಗ ಒಟ್ಟ ಬ್ಯಾಡ ಅನ್ನಂಗಿಲ್ಲ ಹಾ. ನಮಗೊಂದು 90 ಹೊಡಿಸಿ 4 ರೊಟ್ಟಿ ಬಡದಿಟ್ಟು ರಾತ್ರಿ ಬೆಳಗನ ಪಾರಿಜಾತ ನೋಡ್ರಿ ಆ ಮಗ ಬೇಡತ್ತ ಹಿಂಗೈತ್ ನೋಡ್ರಿ ಹಿಂಗಿರ್ತಾವ ಹೊರಗ ಸಮಾಚಾರ ಏನಾಡ್ತಿಂತ ನಿಮ್ಗೆ ಗೊತ್ತ ಹೂ ಬಡ್ಬಿಡ್ರಿ ನೀವು ಅದೇ ಕ್ಯಾಂಡಿಡೇಟ್ ಏನು ಮತ್ತ ಪಕ್ಕ ಒಟ್ರು ನೀನು ಅದೇ ಯಪ್ಪ ಯಾವದು ಯಾವ ಬ್ರ್ಯಾಂಡ್ ವ್ಯಾಲೆಂಟೈನ್ ವ್ಯಾಲೆಂಟೈನ್ಸ್ ಡೇ ಗೊತ್ತು ಇದು ವ್ಯಾಲೆಂಟೈನ್ ಡೇ ಗೊತ್ತಿರ್ಲಿಲ್ಲ. ಬರೀ ಹೆಸರು ಕೇಳಿದ್ರೆ ನಿಶೆ ಹಾಕವ್ರಿ ಅಂತ ಬ್ರ್ಯಾಂಡ್ಗಳದಾವ್ ನಿಮ್ಗೇನು ಗೊತ್ತಿ ಆಯ್ತು ಬಿಡಪ್ಪ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ಬೇಕಾದಕ್ಕೆ ಹಾ, ಇದು ಬಹಳ ಇಂಪಾರ್ಟೆಂಟ್ ನಮಗ್ ಈ ಕಾಮಿಡಿ ಸ್ಕಿಟ್ ಗೆ ಹೈಲೈಟ್ ಕ್ವಶನ್ ಇದು. ಕೇಳಿ. ಕೇಳ ಹಾ. ತಾಯಿ ಶ್ರೇಷ್ಠನೋ ಹೆಂಡತಿ ಶ್ರೇಷ್ಠನಪ್ಪ? ಹೆಂಡತಿ ಶ್ರೇಷ್ಠ ಏ ಯಾಕ್ರೆ ಮಂಗಿನ ಮಗನ ಇಡೀ ಜಗತ್ತ ತಾಯಿ ಶ್ರೇಷ್ಠ ಅನ್ಬೇಕಾದ್ರ ಇಡೀ ಜಗತ್ತು ಹುಚ್ಚ ಐತ್ರಿ ಅದೇಂಗ ಹೋಲಿ ಹೌದು ಹೆಂಡತಿ ಶ್ರೇಷ್ಠ ಹೆಂಗ ಹೆಂಡತಿ ಶ್ರೇಷ್ಠ ಅಂತ ಇಟ್ಟು ಮಂದಿಗೆ ತಿಳಿ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಡು. ಹೆಂಡತಿ ಹೆಂಗ ಶ್ರೇಷ್ಠ ಹೆಂಗ ಹೇಳು. ಮೊದಲ ಹೆಂಡತಿಯಾಗಿಂದ ತಾನೇ ಹಾಕಿ ತಾಯಿಗಳು ಚಪ್ಪಾಯಿ ತಟ್ರಿ ಗಂಡಸರು ಮರ್ಯಾದೆ ಪ್ರಶ್ನೆ ಐತಿದ್ಲೆ ಹೆಂಡತಿಯಾಗಿಂದ ತಾನೇ ತಾಯಿಗಳು ಯಾರು ಶ್ರೇಷ್ಠ ನೀನ್ ಹೇಳಿದ್ರಾಗ ಒಂದ್ ಅರ್ಥ ಐತಿ. ಅರ್ಥಲ್ಲ ಕುಡುಕರು ಸುಳ್ಳು ಮಾತಾಡಿದ ಇತಿಹಾಸ ಇಲ್ಲ ಯಪ್ಪ ಮೊದಲ ಹೆಂಡತಿ ಆಗಬೇಕು ಮತ್ರಿ ಆ ಬಳಿಕ ತಾಯಿ ಆಗಬೇಕು. ಯಾರು ಶ್ರೇಷ್ಠ ಆಯ್ತು ಬಿಡಪ್ಪ ಹೆಂಡತಿನ ಶ್ರೇಷ್ಠ ಯಾರು ಶ್ರೇಷ್ಠ ಹೆಂಡತಿ ಶ್ರೇಷ್ಠ ತಾಯಿ ಶ್ರೇಷ್ಠ ಏ ಮಗನ ತಾಯಿ ಹೆಂಗ ಶ್ರೇಷ್ಠ ಅಂತ ಇಟ್ಟು ಮಂದಿಗೆ ತಿಳಿಯಂಗ ಸರಿಯಾಗಿ ಹೇಳೋ. ತಾಯಿ ಹೆಂಗ ಶ್ರೇಷ್ಠ ಹಾ ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಹಾ ಪ್ರೇಯಸಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳ್ತೇವೆ ಯಾಕ ನಮ್ಮನ್ನ ಬಿಟ್ಟು ಹೋಗುತ್ತಾಳ ಅನ್ನುವ ಭಯದ ಸಲುವಾಗಿ. ಹೌದು ಬಿಡಪ್ಪ. ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳುವುದಿಲ್ಲ. ಯಾಕೆ ಕೇಳಂಗಿಲ್ಲ? ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿಲ್ಲ. ಶಬ್ಬಾಸ್! ಈಗ ಹೇಳ್ರಿ ಯಾರು ಶ್ರೇಷ್ಠ? ನಾ ಏನ್ ಹೇಳುದಿಲ್ಲ, ಯಾರ್ಯಾರು ತಾಯಿಯನ್ನ ಪ್ರೀತಿ ಮಾಡ್ತಾರಲ್ಲ ಚಪ್ಪಾಳಿ ತಟ್ಟಾಯ್ತು. ಈ ಜಗತ್ತಿನೊಳಗ ಬೆಲೆ ಕಟ್ಟಾಕಾಗದಿರೋ ದೊಡ್ಡ ಆಸ್ತಿ ಅಂದ್ರ ತಾಯಿ ಶ್ರೇಷ್ಠ. ಯಾರು ಶ್ರೇಷ್ಠ? ತಾಯಿ ಹೆಂಡತಿ ಶ್ರೇಷ್ಠ. ಮಗನ ಟೂಸಿಗೆ ಬೆಳತಾನೆ ಪುರಾಣ ಹಚ್ಚೇನಿ ಇಲ್ಲಿ. ಇಬ್ರು ಶ್ರೇಷ್ಠ ಅಲ್ರಿ? ಇಬ್ರು ಅಲ್ಲ, ಇಬ್ರು ಅಲ್ರಿ. ಹಾ ಹೇಳ. ಬರ್ರಿ 3.5 ಕ್ವಾರ್ಟರ್ ನೀರ್ ಹಾಕ್ಲಾರದೆ ಕುಡಿದು ಹಾ ತಮ್ಮ ಮನಿ ಬಾಗಲ ಹೋಗಿ ತಾವು ನಿಯತ್ಲೆ ತಡ್ತಾರಲ್ಲ, ಹಾ ನಮ್ಮಂತ ನಿಜವಾದ ಕುಡುಕರೇ ಶ್ರೇಷ್ಠ. ನೋಡ್ರಿ ಹೆಂಗೈತ್ ನಮ್ ಬಳಗ. ಅಲ್ಲೇ ಭಯಪ್ಪ ನಿನ್ನ ದಿಕ್ಕಿಗೆ ಶರಣಾರ್ಥಿನಿ. ಕುಡುಕರಂದ್ರೆ ಕಿಮ್ಮತ್ತಿಲ್ಲ ನಿಮಗ? ಏನ್ ತಿಳ್ಕೊಂಡ್ರಿ ಕುಡುಕರಂದ್ರೆ ಎಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ನಾವು. ನಮ್ಮ ಎದುರಿಗೆ MLA MP ಗಳ ಮುಂದಿಂದ್ರಲಾಗ ಭಯ ಪಡ್ತಾರ ಗೊತ್ತನ್ರಿ? ಏನೇನು ಇನ್ನೊಂದ್ಸಲ ಹೇಳ. ನಮ್ಮ ಎದುರಿಗೆ MLA MP ಗಳ ಮುಂದಿಂದ್ರಲಾಗ ಭಯ ಪಡ್ತಾರೆ. ನಿನ್ನ ಮುಂದ MLA MP ಗಳು ನಿನ್ನ ಮುಂದೆ ನಿಂದ್ರಕ್ಕೆ ಹೆದರ್ತಾರ. ಹೌದ್ರಿ. ಯಾಕೋ ಮಗನ ವಾಸನೆ ಬರ್ತೈತೆ ಅಂತ ಹೇಳಿ. ಹೌದು ಮತ್ತೆ ಯಾರೇ ಇದು ಮಾಡ್ತಾರ? ಕುಡಿದು ರೋಡ್ ಮ್ಯಾಗ ಹೊಂಟ್ರು ಒಂದು ನಾಯಿಗಳ ನಮ್ಮ ಎದುರಿಗೆ ಬರಂಗಿಲ್ರಿ. ಕುಡಿದು ರೋಡ್ ಮ್ಯಾಗ ಹೊಂಟ್ರು ಒಂದು ನಾಯಿಗಳು ನಮ್ಮ ಎದುರಿಗೆ ಬರೋದಿಲ್ಲ. ಯಾಕಂದ್ರೆ ನಾಯಿ ಮ್ಯಾಗ ಬಿದ್ದ ಅಂದ್ರೆ ಸತ್ತು ಹೋಗ್ಯವ್ ತಂಜೆ ಯಾವ ದೂರ ಓಡಿ ಹೋಗ್ತಾವ್ರಿ. ಹೌದು ಬಿಡಪ್ಪ, ಅದು ದೊಡ್ಡ ಲಾಭ ಗೊತ್ತನ್ರಿ? ಇನ್ನೊಂದು ಏನ್ ಲೇಪ ಕುಡಿದ್ರೆ ನೀ ಏನ್ ಲಾಭ ಐತಿ? ನಮ್ ಕುಡುಕರ ಮನೆಗೆ ಯಾರು ಒಟ್ಟ ತುಡುಗರು ಬರಂಗಿಲ್ರಿ. ಕಾಲ್ರ ಒಟ್ಟ ಬರಂಗಿಲ್ಲ. ಯಾರು ಬರಂಗಿಲ್ರಿ. ಯಾಕೆ ಬರಂಗಿಲ್ಲ? ಕುಡುದೆಲ್ಲ ಅಳವ ಹಚ್ಚಿರ್ತೀವಿ, ಅಲ್ಲದಕ್ಕೆ ಮಣ್ಣಾಗ ಬರ್ತಾರೆ. ಹೌದು, ಅದು ಬರೋಬರ್ರಿ ಐತಪ್ಪ. ಮಾಸ್ತರ್ ನಾವೊಂದು ಪ್ರಶ್ನೆ ಕೇಳ್ತೀನಿ. ನೀನೊಂದು ಐತೆ ಕೇಳ್ಬಿಡತ್ಲ. ಆನಿತ್ರಿ ಆನಿ. ಒಂದ್ ಆನಿತ್ತು ಒಂದ್ ಆನಿ ನೋಡ್ರಿ ನಾನಿ. ನೋಡಿನಿ ಬಾಲ್ ಹಿಂದಿರ್ತೈತೆ ಮುಂದಿರ್ತೈತೆ. ಕನ್ಫ್ಯೂಸ್ ಆಗೇನ್ರಿ ಮಾಸ್ತರ್, ಎರಡು ಕಡೆ ಜೋತ್ ಬಿದ್ದಿರ್ತೈತಿ.
ಕೇಳು ಒಂದು ಆನಿದ್ರ ಆನಿ ಒಂದ್ ಆನಿತ್ತು ಆನಿ ಮುಂದೊಂದು ಬಾಳೆಹಣ್ಣು ಬಿದ್ದಿತ್ತು ಒಂದ್ ಬಾಳೆಹಣ್ಣು ಬಿದ್ದಿತ್ತು ಆನಿ ಬಾಳೆಹಣ್ಣು ತಿನ್ನಂಗಿಲ್ಲ ಹುಚ್ಚ ನನ್ನ ಮಗನೇ ಸಣ್ಣ ಸಣ್ಣ ಹುಡುಗರಿಗೆ ಕೇಳ್ದಂಗೆ ಕೇಳ್ತಿಲ್ಲ ಲೇ ಯಾಕಂದ್ರ ಆನೆಗೆ ಹೊಟ್ಟೆ ತುಂಬೇತು ಮಗನ ಹೊಟ್ಟೆ ತುಂಬೇತು ಹೊಟ್ಟಿತ್ತು ಹಂಗಲ್ರಿ ಅದು ಆನೆ ಯಾಕೆ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಹಾ. ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಇದ್ರಿ ಅದು ಪ್ಲಾಸ್ಟಿಕ್ ನೆನಪದು ಮಾಸ್ತರ್ ಇನ್ನೊಂದು ಪ್ರಶ್ನೆ ಕೇಳು ಈ ಸಲ ಎರಡು ಆನಿದ್ದು ಹಾ ಯಾಡ್ ಆನಿದ್ದು ಎರಡು ಬಾಳೆಹಣ್ಣು ಬಿದ್ದಿದ್ದು ಯಾಡ್ ಬಾಳೆಹಣ್ಣು ಬಿದ್ದಿದ್ದು ಎರಡು ಆನೆ ಎರಡು ಬಾಳೆಹಣ್ಣು ತಿನ್ನಂಗಿಲ್ಲ ಹುಚ್ಚ ನನ್ನ ಮಗನೇ ಪದೇ ಪದೇ ಹುಲ್ಲು ಮಾಡಾಕ ನಾ ಕಿವೇಗನ ಹೂವ ಇಟ್ಕೊಂಡಿ ನಾನು ಯಾಕ್ರಿ? ಲೇ ಅವ್ ಎರಡು ಬಾಳೆಹಣ್ಣು ಪ್ಲಾಸ್ಟಿಕ್ ಇರ್ತಾವಲೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರ್ತಾವ ಬಾಳೆಹಣ್ಣು ಒರಿಜಿನಲ್ ಇದ್ದವ್ರಿ ಈ ಸಲ ಆನಿಗಳು ಪ್ಲಾಸ್ಟಿಕ್ ಇದ್ದವ್ರಿ ಒಂದೇ ಪ್ರಶ್ನೆ ಕೇಳ್ಬಿಡಾಕತ್ಲ ಇಟ್ಟ ಮರ್ಯಾದೆ ಉಳಿಸಿ ಒಂದು ಬಾವಿ ಇತ್ರಿ ಆ ಹುಡುಗರು ಹೆಲ್ಪ್ ಮಾಡ್ತಿರಲ್ಪ ಈ ಸಲ ಹೇಳತ್ ಮಾಡ್ತಾರ ಹೇಳ ಒಂದು ಬಾವಿ ಇತ್ರಿ ಒಂದ್ ಬಾವಿ ಇತ್ತು ಬಾವ್ಯಾಗ 4 ಕಪ್ ಇದ್ದು 4 ಕಪ್ ಇದ್ದು 4 ಕಪ್ಪಿ ನಿಮಗಂತ ನಿದ್ದವ್ರಿ 4 ಕಪ್ ಇದ್ದವ್ರಿ 4 ಕಪ್ ಇದ್ದು 4 ಕಪ್ಪ್ಯಾಗ 1 ಕಪ್ಪಿ ಸತ್ರಿ 8 ಕಪ್ ಉಳಿತಾವ ಹುಚ್ಚ ನನ್ನ ಮಗನ ನಮ್ಮ ಸಣ್ಣ ಸಣ್ಣ ಹುಡುಗರು ಹೇಳ್ತಲ್ಲಿ 4 ಕಪ್ಪಿ ಒಳಗೆ 1 ಕಪ್ಪಿ ಸತ್ರಿ ಎಷ್ಟು ಉಳಿತು ಎಷ್ಟು 3 ಎಷ್ಟು ಉಳಿತಾವ 3 ಯಾ ನನ್ನ ಮಗ ಗಣಿತ ಕಲಿಸ್ಯಾನ ನಿನಗೆ ಯಾಕೋಲೆ 4 ಕಪ್ ಉಳಿತಾವ ಕಾಕ 4 ಕಪ್ಪಿ ಏ ಹೆಂಗೋ ಮಗನ ಹೆಂಗ ಸತ್ತ ಕಪ್ಪ್ಯಾರ ನಿಮ್ಮ ಅಪ್ಪ ಎತ್ತುಗಿತ ನನ್ನ ಹೊರಗೆ ಸತ್ತಿದ್ದು ಅಲ್ಲೇ ಇರುತ್ತಲ್ಪ ಪಂಕ್ ಬಂದಿರ್ತಾವ ಹಾರಿ ಹೊಕ್ಕೈತದ ಏನ್ പേര് ತಪ್ಪು ತಿಳ್ಕೊಬೇಡ್ರಿ ಹಾ. ನಾ ಯಾಕೆ ಹಿಂಗ್ ಕುಡಿಯತ್ತೀನಿ ಗೊತ್ತನ್ರಿ ಯಾಕ ಹಿಂಗೆ ಅನ್ನಗಳು 4 ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತೀನಿ ಏ ಎಂತ ಒಳ್ಳೆ ಬುದ್ಧಿ ಬಂದತ್ಲೆ ನನಗ ಹಿಂಗೆ 4 ಮಂದಿ ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತೀನಿ ಶಬಾಷ್ ವೆರಿ ಗುಡ್ ಅದಕ್ಕೆ 4 ಮಂದಿ ಕೆಲಸಕ್ಕೂ ಇಟ್ಕೊಂಡಿನ್ರಿ ಎದಕ್ಕ ಅದೇ ಒತ್ತಾಯ ಮಾಡಿ ಕುಡಿಸ್ಲಕ್ಕ ಅಂದ್ರೆ ನೀ ಕುಡಿಯವನ ಮೆದ್ದಿನ ಹತ್ತಂಗಿಲ್ಲ ನಾವೇನ್ ಮಾಡಿ ಯಾಕ್ಲೆ ಇಷ್ಟೇ ಕುಡಿಯಾಕತ್ತಿಲ್ಲ ಏನ್ ತ್ರಾಸ ಆಗೈತಿ ನಿನಗ ಯಾಕೋ ಮೊಣಕಾಲ ಹಚ್ಚಿರಿ ಏನಾತು ಇಷ್ಟೊಂದು ಯಾಕೆ ಆಗಲ್ಲ ರಾತ್ರಿ ಕುಡಿಯಾಕತ್ತೀನಿ ಅಂದ್ರಿ ನಾನು SSLC ಒಳಗೆ ಒಂದು ಹುಡುಗಿನ ಲವ್ ಮಾಡಿದ್ದೇನೆ ತಣ್ಣಗಾತು ಲವ್ ಸಕ್ಸಸ್ ಆಲೇನ್ರಿ ಪಾರಿವಾಳ ಗೋಯಿಂಗ್ ಕೈ ಕೊಟ್ಟು ಹೋದಲ್ರಿ ಪಾರಿವಾಳ ಹಾರಿ ಹೋಗೈತಿ ಅಕ್ಕಿನ ಮರಿಬೇಕತ್ತಿ ಇವತ್ತು ಹಗಲ ರಾತ್ರಿ ಪೂರ್ತಿ ಕುಡಿಯಾಕತ್ತೀನ್ರಿ ಒಟ್ಟ ಅಕ್ಕಿನ ಮರಿಯೋದಾಗೋಲ್ರಿ ನನಗೆ ಒಟ್ಟಾಕಿನ ಮರಿದಾಗವಲ್ದು ಒಟ್ಟ ಅಕ್ಕಿನ ಮರಿಯೋದಾಗೋಲ್ರಿ ಯಾರ್ಲಿ ಆ ಹುಡುಗಿ ಅದಕ್ಕೆ ಯಾರ ಹತ್ರನೇ ನೆನಪಾಗಲ್ಲಾಗ್ಯದ ನಾವು ಈ ನಮನಿ ಕಬ್ರ ಗಟ್ ಲವ್ ಮಾಡಿದೆ ತಮ್ಮಗಳ ನಿಮಗ ಕೈ ಮುಗಿದು ಕೇಳ್ತೇನಪ್ಪ ಈ ಲವ್ ಗಿವ್ ಅಂತ ಒಟ್ಟ ಹುಡುಗಿಯರಿಂದ ಬೆನ್ನ ಹತ್ತಿ ಹೋಗಕ್ ಹೋಗ್ಬೇಡ ಒಟ್ಟ ಹುಡುಗಿಯರ್ ಬೆನ್ನ ಅಂತ ಹೋಗ್ಬೇಡ್ರಿ ನಿಮ್ಮಿಂದ ಹುಡುಗಿಯರ್ ಬಂದ್ರೆ ಕರ್ಕೊಂಡು ಹೋಗ್ರಿ ನಡೀತೀವಿ ಅಲ್ಲ ಹುಡುಗಿ ಭಾಳ ಸ್ಟ್ರಿಕ್ಟ್ ಇದ್ದಳು ಅಕ್ಕಿ ಅವ್ರ ಅವನು ಕರ್ಕೊಂಡ್ ಬಂದ್ರ ಅಂದ್ರ ನೀವು ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ರಿ ಇವ ಅಲ್ಲೇ ತತ್ತ ಕೈ ಬಿಡವ ಇವ ಏ ಮುದೇಶ ಹೇಳ್ರಿ ಏನ್ಲೇ ಅದು ಬಗ್ಲಾಗ ನಮ್ಮ ಆಯಿ ಪಾಯಸ ಮಾಡ್ಯಾಳ್ರಿ ಪಾಯಸ ಪೈಸ ಎಲ್ಲರೇ ಕೊಡುದಿಲ್ಲ ರೇಟ್ ಬರಿಗೆ ಕಸಿ ಪೈಸೆ ಕೊಡಿಲ್ಲ 2 ದಿವಸ ಆಯ್ತು ನಾ ಯಾರಿಗೆ ಕೊಡಂಗಿಲ್ಲ ನಿಮ್ಗೆ ಒಟ್ಟ ಕೊಡಂಗಿಲ್ಲ ಅದು ಒಂದೇ ನನಗೆ ಒಬ್ಬನೇ ಕೊಡ್ಯ ಏಯ್ ಕೊಡ ಕೊಡಾಗಿಲ್ರಿ ಮಗನ ಇವ್ರು ಗಮ್ಮಂತೈತಿ ಕಸಿ ಪಾಯಸ ಯಾರಿಗೆ ಕೊಡಂಗಿಲ್ಲ ಒಬ್ಬನೇ ಕುಡಿಯವ ಗುಟ್ಟು 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 ಕುಡಿತ ಪೌಚ್ ಮಾಸ್ತಾರ ಬಾರಿ ಇತ್ರಿ ಉದ್ದೇಶ ಸೂಪರ್ ಆಗಿತ್ತು ಚಲೋ ಇತ್ತಲ್ರಿ ಭಾರಿ ಇತ್ತಪ್ಪ ಅದೇ ನಮ್ಮನೆ ರೀ ನಮ್ಮ ಎಮ್ಮಿವ್ರಿ ಬಾರಿ ಐತ್ರಿ ಚಲೋ ಚಲೋ ಇತ್ತಿಲ್ರಿ ಚಲೋ ಇತ್ತು ಮತ್ತೆ ನಮ್ಮನೆ ರೀ ಚಲೋ ಇತ್ತು ಎಮ್ಮಿವ್ ಚಲೋ ಇದ್ದಿದಿಲ್ರಿ ಏ ಚಲೋ ಇತ್ತಲಿ ಚಲೋ ಇದ್ದಿದಿಲ್ರಿ ಲೈ ಕುಡ್ದವ್ ನಾನ ನೀನ ತಂದವ್ ನಾನ ಚಲೋ ಇತ್ತಲಿ ಚಲೋ ಇದ್ದಿದಿಲ್ರಿ ಏ ಹೆಂಗ್ ಚಲೋ ಇಲ್ಲ ಅಂತೀಪ ಹೆಂಗಂದ್ರ ನಮ್ಮ ಆಯಿ ಪಾಯಸ ಮಾಡಕ್ ಒಲಿ ಮ್ಯಾಗಿಟ್ಟು ಎಲ್ಲಿ ಹೊರಗಡೆ ಹೋಗಿದ್ದಲ್ರಿ ಹೊರಗಿನ ಒಂದು ಕಜ್ಜಿ ನಾಯಿ ಬಂದ್ ಅದ್ರಾಗ ಲಚ್ಚ ಬಾಯಿ ಹಾಕಿತ್ರಿ ನೋಡ್ರಿ ಬ್ಯಾಡಂದ್ರ ಕಸ್ಕೊಂಡ್ ಕುಡಿದ್ರಿ ನೀವು ಅಂದ್ರೆ ಇದು ನಾಯಿ ಬಾಯಿ ಹಾಕಿದ್ರಿ ನಾಯಿ ಬಾಯಿ ಹಾಕಿದ್ದ ಏ ಬೀಸುವ ಬಿರುಗಾಳಿಯನ್ನು ಸಹಿಸಬಲ್ಲೆ ಗುಡುಗು ಮಿಂಚು ಸಿಡಲನ್ನು ಸಹಿಸಬಲ್ಲೆ ಸಮುದ್ರದ ಅಲೆಯನ್ನು ಸಹಿಸಬಲ್ಲೆ ಆದ್ರೆ ಈ ಚಂಬು ಹೋಗಿದ್ ಮಾತ್ರ ನಾ ಸಹಿಸಂಗಿಲ್ಲ ಯಾಕೋ ಜೋಕ್ ಮಾರ ಯಾಕಂದ್ರೆ ಮುಂಜಾನೆ ನಮ್ಮ ಆಯಿಗೆ ಸಂಡಸ್ ಹೋಲಕ್ಕದು ಒಂದೇ ಇರುದು ಅಂದ್ರಿದು ಸಂಡಸ್ ಹೋಗುತ್ತೆ ಸಂಡ ಸರಿಗೆ ಬೇಕಿತ್ತ ಸ್ವಲ್ಪ ಅಗಳ ಬೇಕಂದ್ ಇಬ್ರು ಒಂದಿಟ್ಟಿಟ್ಟು ಬೇಡ ಅಂದ್ರ ಇವತ್ತ ಮಾಸ್ತರ್ನ ಕತಿ ವೆಂಕಟರಮಣ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಶಿವಸಾಂಬ ಜೈನ ಪಾರ್ವತಿ ಶಿವ ಹರ ಹರ ಮುಗಿತ್ ನಮ್ ಕತಿ ಇಲ್ಲಿ ನಾವು ಮಾಡಿದ ತಮಾಷೆಗೋಸ್ಕರ ಕಮಿಟಿ ಅವ್ರು ನೋಡ್ರಿ ಐಹೊಳೆ ಪ್ರತಿ ಸಲ ನಮ್ಮನ್ನು ಪ್ರೀತಿಯಿಂದ ಕರೆಸ್ತಾ ಇದ್ದೀರಿ ಒಂದು ಸಂದೇಶವನ್ನು ಕೊಡುವಂತ ಒಂದು ನಿಟ್ಟಿನೊಳಗ
ನಮ್ಮ ಕಲಾಶಿಂಚನ ಟೀಮ್ದಿಂದ ಒಂದು ಮಾತು ಹೇಳ್ತೀನಿ, ಅಣ್ಣ ತಮ್ಮಂದ್ರಲ್ಲಿ ಯಾರು ಕುಡಿತಿರಲ್ಲ ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಯಾರು ಕುಡಿಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮನ್ನ ನಂಬಿ ನಿಮ್ಮ ಹೆಂಡ್ರು ಮಕ್ಕಳು ಬಂಧು ಬಳಗ ನಿಮ್ಮ ಜೊತೆಗಿರುತ್ತೆ. ಅದಕ್ಕೋಸ್ಕರ ಮದುವೆ ಆದ ನಂತರ ದಯವಿಟ್ಟು ತಂದೆ ತಾಯಿನ ದೂರ ಮಾಡಕ್ ಹೋಗ್ಬೇಡ್ರಿ. ತಾಯಿ ಅನ್ನೋಂಥ ಮಹತ್ವವಾದ ಒಂದು ಶಕ್ತಿ ಮೇಲೆ ಇವತ್ತು ನಾವು ಇಂಥ ಭವ್ಯವಾದ ವೇದಿಕೆ ಮೇಲೆ ಒಂದು ಪ್ರಮಾಣ ಮಾಡೋಣ. ಅಣ್ಣ ತಮ್ಮಂದ್ರು ಏನಂದ್ರ, ನನ್ನ ತಾಯಿ ಒಡಲು ಪ್ರೀತಿ ಭರಿತ ಕಡಲು ಇತ್ತ ಹಗಲು ಇರುಳು ಸವಿದೆ ಜೇನು ಹಾಲು ಮುದ್ದು ಮಾಡಿ ನೆಲೆಸಿದೆ ನಿನ್ನ ಕರುಳ ಕುಡಿಯನ್ನ ತಿದ್ದಿ ತೀಡಿ ಕಲಿಸಿದೆ ಬುದ್ಧಿ ಬರುವ ನುಡಿಯನ್ನ ಉಣಿಸಿ ತಿನಿಸಿ ಬೆಳೆಸಿದೆ ನೀನೆ ನನ್ನ ದೇವರು ಮೀಸಲಿಡುವೆ ತಾಯಿಯೇ ನಿನಗೆ ನನ್ನ ಉಸಿರು ಅಂತ ಪ್ರಮಾಣ ಮಾಡೋಣ ಬಂಧುಗಳೇ. ಹೆತ್ತ ತಾಯಿಯ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ. ಒಂದ್ಸಲ ಜೋರಾದ ಚಪ್ಪಾಳೆಗಳೇ ಬರಲಿ. ಯಾಕಂದ್ರೆ ಪ್ರತಿ ಬಾರಿ ನೀವು ಎಷ್ಟು ಸಾರಿ ಕರೆಸಿದ್ರು ಕೂಡ ಒಂದು ಹೊಸ ಹೊಸ ಸ್ಕಿಟ್ ಕೊಡ್ಬೇಕು ಅನ್ನೋದು ನಮ್ಮದೊಂದು ಆಸೆ. ಹಾಗಾಗಿ ಇವತ್ತೊಂದು ಈ ಒಂದು ಪ್ರಯತ್ನಕ್ಕಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ ಹೇಳ್ತಾ ಈಗ